ಬಸ್ನಲ್ಲಿ ಲೇಡಿ ಕಂಡಕ್ಟರ್ ವರ್ಸಸ್ ವಿದ್ಯಾರ್ಥಿನಿಯರ ವಾಗ್ವಾದ. ಒಂದು ಬಸ್ನಲ್ಲಿ 5 ವಿದ್ಯಾರ್ಥಿನಿಯರು ಬರಬೇಕಂತೆ. ಇದು ಸಾರಿಗೆ ಇಲಾಖೆಯ ರೂಲ್ಸ್ ಅಲ್ಲ, ಲೇಡಿ ಕಂಡಕ್ಟರ್ ರೂಲ್ಸ್. ವಿದ್ಯಾರ್ಥಿನಿಯರಿಗೆ ಕಂಡಕ್ಟರ್ ವಾರ್ನ್ ಮಾಡಿರುವಂತ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಸಾರಿಗೆ ಸಮಸ್ಯೆಗೆ ವಿದ್ಯಾರ್ಥಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ರಾಣೆಬೆನ್ನೂರು ತಾಲೂಕಿನ ಹಲಗೇರಿಯಲ್ಲಿ ವಿದ್ಯಾರ್ಥಿನಿಯರು ಪರದಾಡ್ತಾ ಇದ್ದಾರೆ. ನಮ್ಮ ಬಸ್ ಮಾತ್ರವೇ ಇರೋದಾ, ಬೇರೆ ಬಸ್ಗೆ ಹೋಗಿ, ನಮ್ಮ ಬಸ್ಗೆ ಬಂದ್ರೆ ಸರಿ ಇರೋದಿಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಲೇಡಿ ಕಂಡಕ್ಟರ್ ಮೇಲೆ ಕ್ರಮಕ್ಕೆ ವಿದ್ಯಾರ್ಥಿನಿಯರು ಆಗ್ರಹಿಸ್ತಾ ಇದ್ದಾರೆ. ಇದೊಂಥರ ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಆ ಥರ ಆಗಿದೆ. ಬಸ್ಸಲ್ಲಿ ಯಾರು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಹತ್ಕೊಂಡು ಹೋಗ್ಬೋದು, ಇವ್ರಿಗೇನು ಸಮಸ್ಯೆನೂ ಅರ್ಥ ಆಗ್ತಿಲ್ಲ. ಆ ಬಸ್ಸಿಗೆ ಹೋದ್ರಿ ಇನ್ನೊಂದು ಬಸ್ಸಿಗೆ ಹೋಗ್ರಿ ಅಂತಾರೆ. ಎಲ್ರು ಹಂಗ ಅಂತಾರೆ. ಯಾವ ಬಸ್ಸಿಗೆ ಹೋದ್ರೆ ಅಂದ್ರೆ ಕೇಳಿದೆ ಅಂದ್ರೆ ನೀವು ನಮ್ಮ ಬಸ್ಸಿಗೆ ಜಾಸ್ತಿ ಬರ್ತೀರಿ ಅಂತಾರೆ. ಮತ್ತೆ ಯಾವ ಬಸ್ಸಿಗೆ ಹೋಗ್ಬೇಕ್ರಿ, ಆ ಬಸ್ಸಿಂದ ಈ ಬಸ್ಸಿಗೆ, ಈ ಬಸ್ಸಿಂದ ಆ ಬಸ್ಸಿಗೆ, ಎಲ್ಲ ಬಸ್ಸಲ್ಲಿ ಹಿಂಗ ಅಂತಾರಿ. ಎಲ್ಲ ಬಸ್ಸಲ್ಲಿ ಹಿಂಗ ಅಂತಾರ. ಆ ಬಸ್ಸಿಗೆ ಹೋದ್ರಿ ಇನ್ನೊಂದು ಬಸ್ಸಿಗೆ ಹೋಗ್ರಿ ಅಂತಾರೆ. ಎಲ್ರು ಹಂಗ ಅಂತಾರೆ. ಯಾವ ಬಸ್ಸಿಗೆ ಹೋದ್ರೆ ಅಂದ್ರೆ ಕೇಳಿದೆ ಅಂದ್ರೆ ನೀವು ನಮ್ಮ ಬಸ್ಸಿಗೆ ಜಾಸ್ತಿ ಬರ್ತೀರಿ ಅಂತಾರೆ. ಮತ್ತೆ ಯಾವ ಬಸ್ಸಿಗೆ ಹೋಗ್ಬೇಕ್ರಿ, ಆ ಬಸ್ಸಿಂದ ಈ ಬಸ್ಸಿಗೆ, ಈ ಬಸ್ಸಿಂದ ಆ ಬಸ್ಸಿಗೆ, ಎಲ್ಲ ಬಸ್ಸಲ್ಲಿ ಹಿಂಗ ಅಂತಾರಿ. ಎಲ್ಲ ಬಸ್ಸಲ್ಲಿ ಹಿಂಗ ಅಂತಾರ. ಆ ಬಸ್ಸಿಗೆ ಹೋದ್ರಿ ಇನ್ನೊಂದು ಬಸ್ಸಿಗೆ ಹೋಗ್ರಿ ಅಂತಾರೆ. ಎಲ್ರು ಹಂಗ ಅಂತಾರೆ. ಯಾವ ಬಸ್ಸಿಗೆ ಹೋದ್ರೆ ಅಂದ್ರೆ ಕೇಳಿದೆ ಅಂದ್ರೆ ನೀವು ನಮ್ಮ ಬಸ್ಸಿಗೆ ಜಾಸ್ತಿ ಬರ್ತೀರಿ ಅಂತಾರೆ. ಮತ್ತೆ ಯಾವ ಬಸ್ಸಿಗೆ ಹೋಗ್ಬೇಕ್ರಿ, ಆ ಬಸ್ಸಿಂದ ಈ ಬಸ್ಸಿಗೆ, ಈ ಬಸ್ಸಿಂದ ಆ ಬಸ್ಸಿಗೆ, ಎಲ್ಲ ಬಸ್ಸಲ್ಲಿ ಹಿಂಗ ಅಂತಾರಿ. ನೋಡಿ, ಇದೇ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾವ ಬಸ್ಸಿಗೆ ಬರಬೇಕು ಅನ್ನೋದನ್ನ ಇವ್ರು ಡಿಸೈಡ್ ಮಾಡೋದಕ್ಕೆ ಯಾರು ಹೇಳಿದ್ರು? ಸರ್ಕಾರ ಏನಾದರೂ ಹೊಸದಾಗಿ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದ್ಯಾ? ಸರ್ಕಾರ ಹೇಳಿದ್ಯಾ ಒಂದು ಬಸ್ಸಿಗೆ 5 ವಿದ್ಯಾರ್ಥಿಗಳು ಹತ್ಕೊ ಬರಬೇಕು ಅಂತ? ಸಾರಿಗೆ ಇಲಾಖೆಯ ಸಚಿವರಾಗಲಿ ಅಥವಾ ಸರ್ಕಾರ ಆಗಲಿ ಸಂಬಂಧಪಟ್ಟಂಥವ್ರು ಯಾರಾದರೂ ಹೇಳಿದ್ದಾರೆ? ಇದು ಪ್ರಶ್ನೆ. ಇವ್ರಿಗೆ ಏನು ಸಮಸ್ಯೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಬಸ್ ಬರೋ ತನಕ ಕಾಯ್ಕೊಂಡು ಕೂತ್ಕೋಬೇಕು. ಒಂದು ಕಾಲೇಜಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಾರೆ? ಒಂದು ಬಸ್ಸಿಗೆ 5 ಜನ ವಿದ್ಯಾರ್ಥಿಗಳು ಅಂದರೆ ರಾತ್ರಿ 11 ಗಂಟೆ ತನಕ 5 ಅಂತ ಡಿವೈಡ್ ಹಾಕ್ಕೊಂಡು ಬಸ್ಸಲ್ಲಿ ಬರಬೇಕಾ? ಏನ್ರಿ ಇದು ರೂಲ್ಸು? ಯಾರು ಹೇಳಿದವರು ಈ ರೂಲ್ಸ್ನ ಜಾರಿ ಮಾಡಿ ಅಂತ? ಇದು ಬೇರೆ ಯಾರ್ದು ರೂಲ್ಸ್ ಅಲ್ಲ, ಅಲ್ಲಿನ ಲೇಡಿ ಕಂಡಕ್ಟರ್ ರೂಲ್ಸು. ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಕೈ ನೋವು ಅಂತಾನೋ ಅಥವಾ ಓಡಾಡೋದಕ್ಕೆ ಇಲ್ಲಿ ಜಾಗ ಸಾಕಾಗಲ್ಲ ಅನ್ನೋ ಸಮಸ್ಯೆನ? ನನಗನ್ಸುತ್ತೆ ಇದಕ್ಕೊಂದು ಉತ್ತಮವಾದಂಥ ಪರಿಹಾರ ಇದೆ. ಏನು ಹೇಳಿ? ಕಂಡಕ್ಟರ್ ಕೆಲಸ ಮಾಡೋದು ಬಿಟ್ಟು ರಿಸೈನ್ ಮಾಡಿ ಮನೇಲಿ ಕೂತ್ಕೊಳ್ಳೋದು. ಆವಾಗ 5 ಜನ ಬಂದರೂ ಸಮಸ್ಯೆ ಇಲ್ಲ, 2 ಬಂದರೂ ಸಮಸ್ಯೆ ಇಲ್ಲ, ಬಸ್ಸಲ್ಲಿ ಜನನೇ ಬಂದಿಲ್ಲ ಅಂದರೂ ಸಮಸ್ಯೆ ಇಲ್ಲ. ರೂಲ್ಸ್ ಹೇಳೋದಕ್ಕೂ ಕೂಡ ಒಂದು ಇತಿಮಿತಿ ಅನ್ನೋದು ಇರಬೇಕು. ಪಾಪ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಆ ವಿಡಿಯೋದಲ್ಲಿ ನೀವು ಕೂಡ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಪ್ರತಿ ಬಸ್ಸಲ್ಲೂ ನಮಗೆ ಇದೇ ಥರ ಹೇಳ್ತಾರೆ ಅಂತ. ಎಲ್ಲ ಬಸ್ಸವರು ಇದೇ ಥರ ಹೇಳಿದ್ರೆ ಹಾಗಿದ್ರೆ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗಬೇಕು? ನೀವು ಅವಕಾಶ ಮಾಡಿಕೊಡ್ಬೇಕಾಗಿರೋದೇ ಹೆಚ್ಚಿನದಾಗಿ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳು ಹತ್ತಬಾರ್ದು ಅಂತಂದರೆ ಏನು? ಅವ್ರು ವಿದ್ಯಾರ್ಥಿಗಳು ಹತ್ತಬಾರ್ದು ಅಂತ ಎಲ್ಲಿದೆ ರೂಲ್ಸು? ಸರಿ, ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಅಂತಲೇ ಬಸ್ಸನ್ನು ಬಿಡುಗಡೆ ಮಾಡಿಸಿ. ಅದೇ ಬಸ್ಗಳಲ್ಲಿ ವಿದ್ಯಾರ್ಥಿಗಳು ಓಡಾಡ್ತಾರೆ. ಯಾರು ಹೇಳಿದ್ರು ಈ ರೂಲ್ಸ್ನ ಜಾರಿಗೆ ತನ್ನಿ ಅಂತ? ಯಾರನ್ನು ಕೇಳಿ ನೀವು ಅನೌನ್ಸ್ ಮಾಡಿದ್ರಿ? ರಾಜಾರೋಷವಾಗಿ ಬಸ್ಸಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ನಿಮ್ಮ ಮೇಲಾಧಿಕಾರಿಗಳು ಹೇಳಿರಬೇಕು. ಹೇಳಿದ್ದಾರಾ? ಅದಕ್ಕೇನಾದರೂ ಸಾಕ್ಷಿಗಳಿಗಿದೆಯಾ? ಅಥವಾ ಇದು ನಿಮ್ಮದೇ ರೂಲ್ಸ್ ಆಗಿದ್ದರೆ ನೀವು ಯಾರು? ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಅಲ್ವಾ? ಡ್ರೈವರ್ ಹೇಳ್ತಾರೆ ಬರೀ ಇದಕ್ಕೆ ಕಾಲೇಜು ವಿದ್ಯಾರ್ಥಿಗಳೇ ಹತ್ತಬೇಕು ಅಂತ ಆಗತ್ತಾ? ಹಾಗಾದರೆ ಸ್ಟಾಪ್ ಮಾಡಲ್ಲ. ಯಾವ ಬಸ್ಸು 9 ಗಂಟೆ ಅಂದರೆ 9:30 ತನಕ ಯಾವ ಬಸ್ಸು ಸ್ಟಾಪ್ ಮಾಡಲ್ಲ. ಸ್ಟಾಪ್ ಮಾಡಾದ್ರೂ ಇದ್ರೂ ಅಷ್ಟು ಸ್ಪೀಡಾಗಿ ಹೋಗ್ತಾರೆ. ಎಷ್ಟೋ ಟ್ರೈ ಮಾಡಿದ್ರು ಯಾರು ಬಸ್ಸು ಸ್ಟಾಪ್ ಮಾಡಲ್ಲ. ಅದೇ ಬಸ್ಸಿಗೆ ಹತ್ತಿದ್ರು ಅವ್ರ ಕಂಡಕ್ಟರ್ಗಳು ಇದೊಂದೇ ಇದೆ ನಿಮಗೆ ಬಸ್, ಮತ್ತು ಬೇರೆ ಯಾವ ಬಸ್ ಇಲ್ವಾ ಅಂತ ಹಂಗೆ ಬೇಕಾ ಹೆಂಗೆ ಕೂತ್ಕೊಂಡು ಹಂಗೆ ಮಾತಾಡ್ತಾರೆ. ಅವರು ನಮಗೆ ಬಸ್, ನಿಮಗೆ ಇರೋ ಒಂದು ಬಸ್ ಇರೋದ, ಬೇರೆ ಯಾವ ಬಸ್ ಇಲ್ಲ ಅಂತ ಹೇಳ್ತಾರೆ. ಯಾವ ಬಸ್ ಕೇಳಕ್ಕೆ ಹೋಗಿ ಬರೀ ಅವ್ರು ಅದನ್ನ ಹೇಳ್ತಾರೆ, ಯಾವ ಬಸ್ ಸ್ಟಾಪ್ ಕೊಡೋಕತ್ತೀನಿ ನಿಮಗೆ. ಹತ್ತಿದ್ರು ಆ ಕಂಡಕ್ಟರ್ ಹೆಂಗೆ ಬೇಕಾದ್ರೆ ಹಾಗೆ ಮಾತಾಡ್ತಾರೆ. ನಮ್ಗೆ ಯಾರ ಹತ್ರನೂ ಅನ್ಸ್ಕೊಳ್ಳೋದಾಗಲ್ಲ. ಸ್ಟಾಪ್ ಮಾಡಲ್ಲ. ಯಾವ ಬಸ್ಸು 9 ಗಂಟೆ ಅಂದರೆ 9:30 ತನಕ ಯಾವ ಬಸ್ಸು ಸ್ಟಾಪ್ ಮಾಡಲ್ಲ. ಸ್ಟಾಪ್ ಮಾಡಾದ್ರೂ ಇದ್ರೂ ಅಷ್ಟು ಸ್ಪೀಡಾಗಿ ಹೋಗ್ತಾರೆ. ಎಷ್ಟೋ ಟ್ರೈ ಮಾಡಿದ್ರು ಯಾರು ಬಸ್ಸು ಸ್ಟಾಪ್ ಮಾಡಲ್ಲ. ಅದೇ ಬಸ್ಸಿಗೆ ಹತ್ತಿದ್ರು ಅವ್ರ ಕಂಡಕ್ಟರ್ಗಳು ಇದೊಂದೇ ಇದೆ ನಿಮಗೆ ಬಸ್, ಮತ್ತು ಬೇರೆ ಯಾವ ಬಸ್ ಇಲ್ವಾ ಅಂತ ಹಂಗೆ ಬೇಕಾ ಹೆಂಗೆ ಕೂತ್ಕೊಂಡು ಹಂಗೆ ಮಾತಾಡ್ತಾರೆ. ಅವರು ನಮಗೆ ಬಸ್, ನಿಮಗೆ ಇರೋ ಒಂದು ಬಸ್ ಇರೋದ, ಬೇರೆ ಯಾವ ಬಸ್ ಇಲ್ಲ ಅಂತ ಹೇಳ್ತಾರೆ. ಯಾವ ಬಸ್ ಕೇಳಕ್ಕೆ ಹೋಗಿ ಬರೀ ಅವ್ರು ಅದನ್ನ ಹೇಳ್ತಾರೆ, ಯಾವ ಬಸ್ ಸ್ಟಾಪ್ ಕೊಡೋಕತ್ತೀನಿ ನಿಮಗೆ. ಹತ್ತಿದ್ರು ಆ ಕಂಡಕ್ಟರ್ ಹೆಂಗೆ ಬೇಕಾದ್ರೆ ಹಾಗೆ ಮಾತಾಡ್ತಾರೆ. ನಮ್ಗೆ ಯಾರ ಹತ್ರನೂ ಅನ್ಸ್ಕೊಳ್ಳೋದಾಗಲ್ಲ.
ಸ್ಟಾಪ್ ಮಾಡಲ್ಲ, ಯಾವ ಬಸ್ಸು ಬೆಳೆ 9 ಗಂಟೆ ಅಲ್ಲಿನ ವಿದ್ಯಾರ್ಥಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬಸ್ನಲ್ಲಿ ನಮ್ಮ ಹತ್ರ ಈ ತರ ಎಲ್ಲ ಮಾತಾಡ್ತಾರೆ, ನಾವು ಯಾವ ಬಸ್ಸಿಗೆ ಹೋದ್ರು ಇದೇ ತರ ಮಾತಾಡ್ತಾರೆ, ಬಸ್ ನಿಲ್ಸಲ್ಲ. ಪಾಪ ಈ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಕಾಲೇಜಿಗೆ ಸ್ಕೂಲ್ಗೆ ಹೋಗಲೇಬೇಕಾಗತ್ತೆ. ಬಸ್ ನಿಲ್ಸಲ್ಲ, 5 ಜನ ಡಿವೈಡ್ ಆಗಿ ಬರಬೇಕು ಅಂತ ಕಂಡಕ್ಟರ್ ಹೇಳಿದ್ದಾರೆ ಸರ್, ನಾವು ಫಸ್ಟ್ನೇ ಕ್ಲಾಸಿಗೆ ಕೂತ್ಕೊಳ್ಳಲ್ಲ, ಫಸ್ಟ್ನೇ ಪೀರಿಯಡಿಗೆ ಕೂತ್ಕೊಳ್ಳಲ್ಲ, ಆಮೇಲೆ ಕೂತ್ಕೊತೀವಿ ಅಂತ ಹೇಳೋಕ್ಕಾಗತ್ತಾ? ಎಕ್ಸಾಮ್ ಟೈಮಲ್ಲೂ ಹೀಗೆ ಮಾಡೋಕ್ಕಾಗತ್ತಾ? ಯಾರು ಈ ತಲೆ ಇಲ್ದಿರೋ ರೂಲ್ಸ್ನೆಲ್ಲ ಇವ್ರಿಗೆ ಹೇಳಿದಾರೋ ಗೊತ್ತಿಲ್ಲ. ಅದ್ರಲ್ಲೂ ನೋಡಿ ಎಷ್ಟು ದರ್ಪದಿಂದ ಹೇಳ್ತಾ ಇದ್ದಾರೆ ಅಂತ. ನನಗನ್ಸುತ್ತೆ ಇವರ ಆ್ಯಟಿಟ್ಯೂಡ್ನ ನೋಡ್ತಾ ಇದ್ರೆ ಇವ್ರನ್ನೇನಾದರೂ ಹೊಸದಾಗಿ ಸಾರಿಗೆ ಸಚಿವೆ ಅಂತ ಏನಾದರೂ ನೇಮಕ ಮಾಡಿಬಿಟ್ಟಿದ್ದಾರಾ ಅಂತ ಅನಿಸ್ತಾ ಇದೆ. ನೋಡಿ, ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಹತ್ರ ನಡ್ಕೊಳ್ಬೇಕು ಅದೇ ಥರ ನಡ್ಕೊಳ್ಬೇಕು. ವಿದ್ಯಾರ್ಥಿಗಳು ಅಂತ ಅಲ್ಲ, ನೀವು ವಯಸ್ಸಾದವ್ರು ಹತ್ತಬೇಡಿ, ಮದುವೆ ಆದವ್ರು ಹತ್ತಬೇಡಿ, ಸಿಂಗಲ್ಸ್ ಹತ್ತಬೇಡಿ, ವಿದ್ಯಾರ್ಥಿಗಳು ಹತ್ತಬೇಡಿ, ಮಕ್ಳಿರೋರು ಹತ್ತಬೇಡಿ ಅಂತೆಲ್ಲ ಒಂದೊಂದು ಬಸ್ಸಲ್ಲಿ ಒಂದೊಂದು ರೂಲ್ಸ್ ಮಾಡ್ಕೊಳ್ತಾ ಬಂದರೆ ಅದು ಏನು ಚೆನ್ನಾಗಿರತ್ತೆ? ಯಾಕೆ ಹತ್ತಬಾರ್ದು? ಏನು ಸಮಸ್ಯೆ? ಬಸ್ ಬರುತ್ತೆ, ಬಸ್ ಕಾಯ್ತಾ ಇರ್ತಾರೆ, ಅವ್ರು ಹೋಗೋ ಊರಿಗೆ ಬಸ್ ಹೋಗುತ್ತೆ, ಹತ್ಕೊಂಡು ಹೋಗ್ತಾರೆ. ಅದನ್ನ ಬಿಟ್ಟು ನೀವು ಹತ್ತಲೇಬೇಡಿ, ಇದೇ ಬಸ್ ಬೇಕಾ, ಹಿಂದಿನ ಬಸ್ ಹತ್ತಕ್ಕಾಗಲ್ವಾ, ಮುಂದಿನ ಬಸ್ ಹತ್ತಕ್ಕಾಗಲ್ವಾ? ಒಂದು ಕೆಲಸ ಮಾಡಿ, ನೀವು ಬಸ್ಸೇ ತೆಗಿಲೇಬೇಡಿ, ಸ್ಟಾಪ್ ಮಾಡಿಬಿಡಿ. ಆಗಲ್ಲ ಸರ್, ಈ ಟೈಮಿಂಗ್ಸಲ್ಲಿ ನಾವು ಹೋಗಲ್ಲ, ಕಾಲೇಜು ವಿದ್ಯಾರ್ಥಿಗಳು ಬರ್ತಾರೆ, ನಮಗೆ ಕಿರಿಕಿರಿ ಆಗತ್ತೆ, ನಮಗೆ ಹಿಂಸೆ ಆಗುತ್ತೆ, ನಾವು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ಬಸ್ ಎತ್ತಲ್ಲ, ಸಂಜೆ 3 ಗಂಟೆಯಿಂದ ರಾತ್ರಿ 6 ಗಂಟೆ ತನಕ ಬಸ್ ಎತ್ತಲ್ಲ ಹೇಳಿ. ಅದು ವಿದ್ಯಾರ್ಥಿಗಳು ಓಡಾಡೋ ಸಮಯ ಅಲ್ವಾ? ನೀವೇ ಡಿಸೈಡ್ ಆಗಿಬಿಡಿ. ನೀವೇ ನಿಮ್ಮ ಹಿರಿಯ ಅಧಿಕಾರಿಗಳಿಗೋ ಅಥವಾ ಸಾರಿಗೆ ಇಲಾಖೆಗೋ ಖುದ್ದಾಗಿ ಪತ್ರ ಬರೀರಿ, ಈ ಟೈಮಿಂಗ್ಸಲ್ಲಿ ನಾವು ಬಸ್ಸನ್ನು ಎತ್ತಲ್ಲ, ನಾವು ಬಸ್ ಸ್ಟ್ಯಾಂಡಲ್ಲೇ ಇರ್ತೀವಿ, ನಾವು ಕೆಲಸನೇ ಮಾಡಲ್ಲ. ಅದನ್ನು ಮಾಡಿ, ಯಾಕೆ ಅದಾಗಲ್ವಾ? ಆ ರೂಲ್ಸ್ನ ಜಾರಿಗೆ ತನ್ನಿ. ಅದನ್ನ ಬಿಟ್ಟು ವಿದ್ಯಾರ್ಥಿಗಳಿಗೆ ಕೂತಿರೋ ವಿದ್ಯಾರ್ಥಿಗಳಿಗೆ ಹತ್ತಬೇಡಿ ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೆ ಕ್ಲಾರಿಟಿ ಕೊಡಬೇಕು. ನೀವೇನಾದರೂ ಹೇಳಿದ್ದೀರಾ? ಹೊಸ ಗೈಡ್ಲೈನ್ಸ್ ಏನಾದರೂ ಬಿಡುಗಡೆ ಆಗಿದೆಯಾ? ಮತ್ತೆ ಯಾವ ಬಸ್ಸಿಗೆ ಹೋಗ್ಬೇಕ್ರಿ, ಆ ಬಸ್ಸಿಂದ ಈ ಬಸ್ಸಿಗೆ, ಈ ಬಸ್ಸಿಂದ ಆ ಬಸ್ಸಿಗೆ